ನನಗೆ 5 ವರ್ಷವಿದ್ದಾಗ ನನ್ನ ತಾಯಿ ನನ್ನ ತಂದೆಯ ಬಾಗಿಲನ್ನು ಒದೆಯುತ್ತಾ ನನ್ನ ಬ್ಯಾಗ್‌ಗಳನ್ನು ತೆಗೆದುಕೊಂಡು ಕಾರಿನಿಂದ ಇಳಿಯಲು ಹೇಳುತ್ತಿದ್ದರು. ಆಮೇಲೆ 16 ವರ್ಷಗಳ ಕಾಲ ನಾನು ಅವರನ್ನು ನೋಡಲೇ ಇಲ್ಲ. ಆರಂಭದಲ್ಲಿ ತಂದೆಯ ಜೊತೆಗಿನ ಜೀವನ ಚೆನ್ನಾಗಿತ್ತು, ಆದರೆ ನನಗೆ 9 ವರ್ಷವಾದಾಗ ಅವರು ಬದಲಾಗಲು ಆರಂಭಿಸಿದರು. ಅವರ ನಡವಳಿಕೆ ವಿಚಿತ್ರವಾಗಿ ಮತ್ತು ಅಸ್ಥಿರವಾಯಿತು. ನನ್ನ ಅಜ್ಜ-ಅಜ್ಜಿಯರು ನನ್ನ ತಾಯಿಯನ್ನು ಈ ವಿಷಯದಲ್ಲಿ ತೊಡಗಿಸಲು ಪ್ರಯತ್ನಿಸಿದರು, ಆದರೆ ಅವರು ಯಾವುದಕ್ಕೂ ಒಪ್ಪಲಿಲ್ಲ. ನನಗೆ 14 ವರ್ಷವಾದಾಗ ಕೊನೆಗೂ ಸಿಪಿಎಸ್ ಮಧ್ಯಪ್ರವೇಶಿಸಿತು. ಆಗ ಮತ್ತೆ ನನ್ನ ತಾಯಿಯನ್ನು ಸಂಪರ್ಕಿಸಲಾಯಿತು. ಮತ್ತೊಮ್ಮೆ ಅವರಿಗೆ ನನ್ನ ಬಗ್ಗೆ ಏನೂ ತಿಳಿಯಲು ಇಷ್ಟವಿಲ್ಲ ಎಂದು ಅವರು ಹೇಳಿದರು. ಅವರು ನನ್ನನ್ನು 2 ಬಾರಿ ಕೈಬಿಟ್ಟರು. ಈಗ ಕಳೆದ ಫೆಬ್ರವರಿಯ ವಿಷಯಕ್ಕೆ ಬರೋಣ. ನನ್ನ ತಾಯಿ ಇದ್ದಕ್ಕಿದ್ದಂತೆ ಒಂದು ಹೊಸ ಕುಟುಂಬದೊಂದಿಗೆ, ಅಂದರೆ ಹೊಸ ಪತಿ ಮತ್ತು ಮಕ್ಕಳೊಂದಿಗೆ ನಮ್ಮ ಊರಿಗೆ ಮರಳಿದರು. ತಪ್ಪುಗಳನ್ನು ತಿದ್ದಿಕೊಳ್ಳಲು ಬಯಸುತ್ತಾರೆ ಎಂದು ಅವರು ಅಜ್ಜ-ಅಜ್ಜಿಯರಿಗೆ ಹೇಳಿದರು ಮತ್ತು ಕೆಲವು ಉತ್ತರಗಳನ್ನು ಪಡೆಯಲು ನಾನು ಅವರನ್ನು ಒಮ್ಮೆ ಭೇಟಿಯಾಗಲು ಒಪ್ಪಿದೆನು. ಆದರೆ ಯಾವುದೇ ಉತ್ತರಗಳು ಸಿಗಲಿಲ್ಲ. ಅವರು ಏಕೆ ಹೋದರು ಎಂಬುದಕ್ಕೆ ಯಾವುದೇ ಸರಿಯಾದ ವಿವರಣೆ ಇರಲಿಲ್ಲ. ಕೇವಲ ಅಸ್ಪಷ್ಟ ನೆಪಗಳು ಮತ್ತು ನಕಲಿ ಪಶ್ಚಾತ್ತಾಪ ಮಾತ್ರ ಇತ್ತು. ಅವರಿಗೆ ನಿಜವಾಗಿಯೂ ಪಶ್ಚಾತ್ತಾಪವಾಗಿದ್ದು ಯಾವುದರ ಬಗ್ಗೆಂದರೆ, ಅವರು ನನ್ನೊಂದಿಗೆ ಸಂಬಂಧವನ್ನು ಎಷ್ಟು ಕೆಡವಿಬಿಟ್ಟಿದ್ದಾರೆಂದರೆ, ನಾನು ಅವರ ಹೊಸ ಮಕ್ಕಳೊಂದಿಗೆ ಎಂದಿಗೂ ಸಂಬಂಧ ಬೆಳೆಸಲು ಮುಂದಾಗುವುದಿಲ್ಲ ಎಂಬುದು ಮಾತ್ರ. ಅಂದಿನಿಂದ ಅವರು ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ. ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ಅಜ್ಜ-ಅಜ್ಜಿಯರ ಮನೆಗೆ ಬರುತ್ತಾರೆ ಮತ್ತು ಅಜ್ಜಿಯ ಫೋನ್‌ನಿಂದ ನನಗೆ ರಹಸ್ಯವಾಗಿ ಕರೆ ಮಾಡಲು ಪ್ರಯತ್ನಿಸಿದರು. ಕಳೆದ ವಾರ ಅವರು ನನಗೆ ಅತ್ಯಂತ ಕೋಪದಿಂದ ಒಂದು ಸಂದೇಶ ಕಳುಹಿಸಿ, ಅವರ ಹೊಸ ಕುಟುಂಬದೊಂದಿಗೆ ಸಂಬಂಧ ಬೆಳೆಸಲು ನಾನು ನಿರಾಕರಿಸುತ್ತಿರುವುದಕ್ಕೆ ನನ್ನನ್ನು ದೂಷಿಸಿದರು. ಆ ಮಕ್ಕಳು ಅಮಾಯಕರಿದ್ದಾರೆ ಎಂದು ನನಗೆ ಗೊತ್ತು, ಆದರೆ ಅದು ನನ್ನ ಹಿಂದಿನ ನೋವನ್ನು ಅಳಿಸುವುದಿಲ್ಲ. ಈಗ ನನಗೆ ಉಳಿದಿರುವ ಏಕೈಕ ಕುಟುಂಬ ನನ್ನ ಅಜ್ಜ-ಅಜ್ಜಿಯರು. ಅವರಿಗೆ ಯಾವುದೇ ಒತ್ತಡ ನೀಡದೆ ನನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳಲು ನಾನು ಪರದಾಡುತ್ತಿದ್ದೇನೆ.